LIC ಬಂಟ್ವಾಳ ಶಾಖೆಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿರುವ ಕಡಬ ತಾಲೂಕಿನ ಬಲ್ಯ ಗ್ರಾಮದ ಕೊಲ್ಲಿಮಾರು ನಿವಾಸಿ ನಾರಾಯಣ ಎನ್ ಅವರ LIC ವೃತ್ತಿ ಬದುಕಿನ ರಜತ ಸಂಭ್ರಮೋತ್ಸವ ಕಾರ್ಯಕ್ರಮವು ಅವರ ಸ್ವಗ್ರಹ ಬಲ್ಯ ಗ್ರಾಮದ ಕೊಲ್ಲಿಮಾರು ಸೌಪರ್ಣಿಕ ತರವಾಡು ಮನೆಯಲ್ಲಿ ನಡೆಯಿತು. ಕೊಲ್ಲಿಮಾರು ದುಗ್ಗಣ್ಣಗೌಡ ವೇದಿಕೆಯಲ್ಲಿ ನಡೆದ ನಾರಾಯಣ ಬಲ್ಯ ರಜತ ಸಂಭ್ರಮದ ಸಭಾ ಕಾರ್ಯಕ್ರಮ ಉದ್ಘಾಟಿಸಿದ LIC ಉಡುಪಿ ವಿಭಾಗದ ಹಿರಿಯ ವಿಭಾಗೀಯ ಅಧಿಕಾರಿ ರಾಜೇಶ ವಿ ಮುದೋಳ್ ಅವರು ಮಾತನಾಡಿ, LIC ವೃತ್ತಿ ಬದುಕಿನ 25 ವರ್ಷ ಪೂರೈಸಿರುವ ನಾರಾಯಣ ಬಲ್ಯರವರಿಗೆ ಅವರ ವೃತ್ತಿ ಜೀವನದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಎಂದು ಶುಭ ಹಾರೈಸಿದರು. ನಮ್ಮ ಭಾರತೀಯ ಜೀವ ನಿಗಮ ಉಡುಪಿ ವಿಭಾಗದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಸಮಾರಂಭದಲ್ಲಿ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಹೆಮ್ಮೆಯ ಅಭಿವೃದ್ಧಿ ಅಧಿಕಾರಿ ಶ್ರೀ ನಾರಾಯಣ್ ಬಲ್ಯ ಅವರಿಗೂ ಕೂಡ ನಾನು ಕೃತಜ್ಞತೆ ಹಾಗೂ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. 25 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಈಗ ನಮ್ಮ ಉಡುಪಿ ವಿಭಾಗದ ಬಂಟ್ವಾಳ ಶಾಖೆಯಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಅತ್ಯಂತ ಉತ್ತಮ ಸೇವೆ ಸಲ್ಲಿಸುತ್ತಿರುವ ನಾರಾಯಣ ಬಲ್ಯ ಅವರಿಗೆ ಈ ರಜತ ಮಹೋತ್ಸವ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೂ ಇದೇ ಸಂದರ್ಭದಲ್ಲಿ ಅವರ ಮುಂದಿನ ವೃತ್ತಿ ಜೀವನ ಇನ್ನೂ ಹೆಚ್ಚು ಯಶಸ್ಸು ಹಾಗೂ ಸಾಧನೆಗಳಿಂದ ಸದಾ ಕೂಡಿರಲಿ ಅಂತ ಹಾರೈಸ್ತೇನೆ. ಅವರಿಂದ ನಾವು ಇನ್ನೂ ಹೆಚ್ಚಿನ ಸಾಧನೆಗಳನ್ನ ಬಯಸ್ತಾ ಇದ್ದೇವೆ. ಅವರಿಗೆ ಈ ಸಾಧನೆ ಮಾಡಲಿಕ್ಕೆ ಇಲ್ಲಿ ನಡೆದಿರ್ತಕ್ಕಂತಹ ಅವರ ಎಲ್ಲ ಅವರ ಅಭಿಮಾನಿ ವೃಂದ ಸಹಾಯವನ್ನ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ. ಬೆಳಾಲು ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿ ಹರೀಶ್ ಆರಿಕೋಡಿ ಅವರು ಮಾತನಾಡಿ, ಯಾವುದೇ ಕೆಲಸ ಯಶಸ್ವಿಯಾಗಲು ಕೆಲಸದ ಮೇಲೆ ಆಸಕ್ತಿ, ದೇವರ ಅನುಗ್ರಹ, ಹಿರಿಯರ ಆಶೀರ್ವಾದ ಮುಖ್ಯವಾಗಿದೆ ಎಂದರು. ಅಪ್ಪನ ಜೀವನದ ಗುಟ್ಟು ಇತ್ತೆ ದಯಪಣ್ಣ ಮೂಜಿದಿನೊಟ್ಟು ಸಾಧನೆ ನಮ್ಮ ತತ್ತಿಕಾಲುಗಳ ನಮ್ಮ ಪುದರ್ ಊರಿಯೋಡು ನಮ್ಮ ಭೂಮಿಡಿದ ತನೊಂದು ಎಡ್ಡೆ ಬೇಲೆ ಮಾಡ್ಕೊಡು ಅಪ್ಪನೇಕಿತ್ತೆ ಸಾಕ್ಷಾತ್ ನಮ್ಮ ನಾರಾಯಣ್ ಗೌಡ್ರು ಬಲ್ಯ ದಯಪಣ್ಣಗ ಒಂಜಿ ಬಡ ಸಂಸಾರಡು ಪುಟ್ಟದು ಸಾಧನೆ ಮಂತದೆ ಇಂಥ ದಿನಟ್ಟು ಒಂಜಿ ಮಲ್ಲ ಮರಾತ್ ಬುಲೆಪ್ಪನಂಡ ಆಯ್ಕೆ ಆಸಕ್ತಿ, ದೇವರ ಅನುಗ್ರಹ, ಹಿರಿಯಾಗಿನ ಆಶೀರ್ವಾದ ಅತಿ ಮುಖ್ಯ. ದಯಪಣ್ಣ ಪ್ರಾಮಾಣಿಕತೆ ಬೇಲೆ ಮಂತ್ರಂಡ ಪ್ರತಿ ಕ್ಷಣ ದೇವರ ಅನುಗ್ರಹ ನಂಗೆ ತಿಕ್ಕುನು ಪಂಪಂಚಿನ ವಿಚಾರಡು ನಾರಾಯಣ ಬಲ್ಯ ನೆಕ್ಕ ಸಾಕ್ಷಾತ್ ಉಳ್ಳೇರು. ಒಂಜಿ ಪೊರ್ತುಗು ಅತೀವ ಬಡತನಡೆ ವಿದ್ಯಾಭ್ಯಾಸ ಮಂತದೆ, ಕಾಡು ದಾರಿಡೆ ನಡತದೆ, ಜೀವನ ಮಂತದೆ. ಇಂಥ ದಿನಟ್ಟು ಒಂಜಿ ನಮ್ಮ ರಾಜ್ಯ ಮಟ್ಟದ ಪುದಾರ ಬರೋ ನಿಂತ್ರಂಡ ಐಕೆ ಮುಖ್ಯ ಅತಿ ಮುಖ್ಯ ಕಾರಣ ಆರ್ನ ಆ ವಿಶೇಷವಾದ ಪ್ರಾಮಾಣಿಕತೆದ ಸೇವೆ. ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದ LIC ಬಂಟ್ವಾಳ ಶಾಖೆಯ ಮುಖ್ಯ ಪ್ರಬಂಧಕರಾದ ಕೆ ಸತೀಶ್ ಕುಮಾರ್ ಅವರು ಮಾತನಾಡಿ, ದೇಶದ ಮೂಲೆ ಮೂಲೆಗಳಿಗೆ ವಿಮಾ ಸೌಲಭ್ಯ ತಲುಪಿಸಬೇಕೆಂಬ LIC ಧ್ಯೇಯೋದ್ದೇಶಗಳನ್ನು ನಾರಾಯಣ ಬಲ್ಯ ಅವರು ಅರ್ಥಪೂರ್ಣವಾಗಿ ನಿರ್ವಹಿಸಿದ್ದಾರೆ ಎಂದರು. ಅಧಿಕಾರಿಯಾಗಿ ಬಂದಾಗ ಬೆಳ್ತಂಗಡಿ ಶಾಖೆಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಪ್ರತಿಯೊಂದು ಹಳ್ಳಿಗಳು ಕೂಡ ನಾವು ಭೇಟಿಯನ್ನು ಕೊಡ್ತಾ ಇದ್ವಿ. ಯಾವ ಹಳ್ಳಿಗೆ ಹೋದ್ರೂ ಕೂಡ ಅಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ನಾರಾಯಣ ಬಲ್ಯ ಅವರು ನಮಗೆ ಪಾಲಿಸಿಯನ್ನು ಕೊಟ್ಟಿದ್ದಾರೆ, ಅವರು ನನ್ನ ಪಾಲಿಸಿಗಳ ಸೇವೆಯನ್ನು ಕೊಡ್ತಾ ಇದ್ದಾರೆ ಅನ್ನೋ ಮಾತನ್ನ ಕೇಳಿ ಬರ್ತಾ ಇತ್ತು. ಹಾಗಾಗಿ ಅವರು ಪಟ್ಟಂತ ಪರಿಶ್ರಮ, ಅವರು ಪಡೆದಂತ ಅಗಾಧ ಪಾಲಿಸಿದಾರರ ಸಂಖ್ಯೆ, ಅವರು ಕೆಲಸ ನಿರ್ವಹಿಸಿದಂತಹ ಸಾಕಷ್ಟು ಸಮಾಜ ಸೇವಾ ಸಂಸ್ಥೆಗಳಲ್ಲಿ ಅವರು ಕೊಟ್ಟಂತಹ ಕೊಡುಗೆ, ಇದೆಲ್ಲದರ ಒಂದು ಪರಿಪೂರ್ಣವಾದಂತಹ ಒಂದು ಕಲ್ಪನೆ ಇವತ್ತಿನ ಈ ಒಂದು ರಜತ ಸಂಭ್ರಮೋತ್ಸವನ ಮಾತನ್ನ ನನ್ನ ಹಿರಿಯ ಮಿತ್ರರು ಹಂಚಿಕೊಂಡ್ರು. ಬಹುಶಃ ಭಾರತೀಯ ಜೀವ ನಿಗಮದ ಒಂದು 8 ಧ್ಯೇಯೋದ್ದೇಶಗಳಲ್ಲಿ ಒಂದಾದಂತಹ ದೇಶದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿಯೂ, ಪ್ರತಿಯೊಂದು ಹಳ್ಳಿಯಲ್ಲೂ, ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ವಿಮೆಯ ಜ್ಯೋತಿಯನ್ನ ಬೆಳಗ್ತಕ್ಕಂಥ ಕೆಲಸವನ್ನ ನಮ್ಮ ಪ್ರತಿನಿಧಿಗಳು ಮಾಡಬೇಕು. ಅಭಿನಂದನಾ ಭಾಷಣ ಮಾಡಿದ ನೆಲ್ಯಾಡಿ ಸೇಂಟ್ ಜಾರ್ಜ್ ವಿದ್ಯಾಸಂಸ್ಥೆಯ ಸ್ಥಾಪಕ ಕಾರ್ಯದರ್ಶಿ ನಿವೃತ್ತ ಪ್ರಾಂಶುಪಾಲರು ಆದ ಅಬ್ರಾಹಂ ವರ್ಗೀಸ್ ಅವರು ಮಾತನಾಡಿ, ನಾರಾಯಣ ಬಲ್ಯ ಅವರು ಎಲ್ಲರನ್ನೂ ಸೇರಿಸಿಕೊಂಡು ರಜತ ಸಂಭ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಎಂದರು. 25 ವರ್ಷಗಳ ಆ ಒಂದು ಸಂಭ್ರಮವನ್ನ ಎಲ್ಲರನ್ನೂ ಸೇರಿಸಿಕೊಂಡು ಅದನ್ನ ಸಂತೋಷ ಪಡುವಂಥದ್ದು ಬಲ್ಯರಿಗೆ. ನಾರಾಯಣರು ನಮ್ಮೊಟ್ಟಿಗೆ ಇರುವಂತ ವ್ಯಕ್ತಿ. 25 ವರ್ಷಗಳ ನಮ್ಮ ಜೇಸಿಗೆ ಎಷ್ಟು 41 ವರ್ಷ ಆಯ್ತಾ ನಮ್ಮ ಜೇಸಿ? 42ನೇ ಅಧ್ಯಕ್ಷರು ಎಲ್ಲಿ ಹೋದ್ರು? 42ನೇ ಅಧ್ಯಕ್ಷರು ನಮ್ಮ ನೆಲ್ಲಿಯಾಡಿ ಜೇಸಿ. ಅನಂತರ ಸೀನಿಯರ್ ಚೇಂಬರ್ ಆಯಿತು. ನಾವು 40 ವರ್ಷ ದಾಟಿದವರೆಲ್ಲ ನಾವು
ಈ 25ನೇ ವರ್ಷವನ್ನು ಅಲ್ಲಿ ಆಚರಿಸುವಾಗ ಅವರು ಜುಬಿಲಿಯನ್ ಪ್ರೆಸಿಡೆಂಟ್ ಅವರು. ನಾನು ಮತ್ತು ಆಗ ಅವರು ನನ್ನನ್ನು ಬಿಡಲಿಲ್ಲ. ನಾವಿಬ್ರು ಕೂಡಿ ಅದನ್ನು ಬಹಳ ಸಂಭ್ರಮದಿಂದ ಆಚರಿಸಿದ್ದೇವೆ. ಹಾಗಾಗಿ ಸಿಲ್ವರ್ ಜುಬ್ಲಿ ಅವರಿಗೆ ಏನೋ ಒಂದು ಹುರುಪದು. ಹಾಗೆ ನಾರಾಯಣರು, ಅವರ ಹೆಂಡತಿ, ಅವರ ಮಕ್ಕಳು, ಅವರ ಮನೆ, ನಾನು ಇಲ್ಲಿ ಬಂದದ್ದು ಮನೆ ಒಕ್ಕಲಿಗೆ ಅಂತ ಕಾಣುತ್ತೆ. ನಾರಾಯಣ ಬಲ್ಯ ಅವರನ್ನು ಎಲ್ಐಸಿ ಫೀಲ್ಡ್ಗೆ ಕರೆತಂದ ಎಲ್ಐಸಿ ಪುತ್ತೂರು ಶಾಖೆಯ ನಿವೃತ್ತ ಹಿರಿಯ ಅಭಿವೃದ್ಧಿ ಅಧಿಕಾರಿ ಟಿ ಸದಾನಂದ ಶೆಟ್ಟಿ ಹಾಗೂ ಶಕೀಲಾ ದಂಪತಿಗೆ ರಜತಶ್ರೀ ವಿಶೇಷ ಸನ್ಮಾನ ಮಾಡಲಾಯಿತು. ಸನ್ಮಾನ ಸ್ವೀಕರಿಸಿದ ಸದಾನಂದ ಶೆಟ್ಟಿಯವರು ಶುಭ ಹಾರೈಸಿದರು. ಸಭಾ ಕಾರ್ಯಕ್ರಮದಲ್ಲಿ 15 ಮಂದಿಗೆ ಸನ್ಮಾನ ಮಾಡಲಾಯಿತು. ನಾರಾಯಣ ಅವರ ತಾಯಿ ಶಿವಮ್ಮ ದುಗ್ಗಣ್ಣಗೌಡ ಕೊಲ್ಲಿಮಾರು, ಅತ್ತೆ ಶೇಷಮ್ಮ ಶೀನಪ್ಪ ಗೌಡ ಕೊಳ್ಳಕೋಡಿ ಅವರ ಪರವಾಗಿ ಪುತ್ರ ಬಾಲಕೃಷ್ಣ ಗೌಡ, ನಾರಾಯಣ ಬಲ್ಯ ಅವರ ಪ್ರಾಥಮಿಕ ಶಾಲೆಯ ಶಿಕ್ಷಕ, ಪ್ರಸ್ತುತ ರೆಂಚಿಲಾಡಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರು ಮೇದಪ್ಪ ಗೌಡ, ಸಿವಿಲ್ ಇಂಜಿನಿಯರ್ ಚಂದ್ರಹಾಸ ಪನ್ಯಾಡಿ, ಶ್ರಮಜೀವಿ ಜನಾರ್ದನ ಗೌಡ ಪೂವಳ ಹಳೆ ಸ್ಟೇಷನ್, ಕಲಾವಿದ ಉಮೇಶ್ ಬಂಗೇರ ಮಾದೇರಿಕೆ, ಎಲ್ಐಸಿ ಗ್ರಾಹಕ ಮಿತ್ರ ರಾಮಣ್ಣಗೌಡ ಕೆ ನೆಲ್ಯಾಡಿ, ಎಲ್ಐಸಿ ಪ್ರತಿನಿಧಿಗಳಾದ ಪುತ್ತೂರು ಬ್ರಾಂಚಿನ ಗಿರೀಶ್ ಗೌಡ ಕೊರುಂದೂರು, ಬಂಟ್ವಾಳ ಬ್ರಾಂಚಿನ ವಸಂತಕುಮಾರ್ ಕೆ ಪುದುವೆಟ್ಟು, ಮಾಲತಿ ಸಾಕೋಟೆ ಮಾರು, ಮೋಹಿನಿ ಬಿಸಿ ರೋಡ್ ಕೈಕಂಬ, ಅಂಚೆ ಇಲಾಖೆ ನಿವೃತ್ತ ನೌಕರ ರುಕ್ಮಯ್ಯ ಗೌಡ ಕೊಳಕ್ಕೆ, ಮಿತ್ರ ವೃಂದದ ರಾಮಚರಣ್ ರೈ ಮಾಣಿಗ, ನೆಲ್ಯಾಡಿ ಜೆಸಿಐ ಹಾಗೂ ಸೀನಿಯರ್ ಚೇಂಬರ್ ಪರವಾಗಿ ನಿವೃತ್ತ ಮುಖ್ಯ ಶಿಕ್ಷಕ ರವೀಂದ್ರ ಟಿ ಹಾಗೂ ಕೊಲ್ಲಿಮಾರು ಕುಟುಂಬದ ಪರವಾಗಿ ದೇವಣ್ಣ ಗೌಡ ಕೊಲ್ಲಿಮಾರು ಅವರನ್ನು ಸನ್ಮಾನಿಸಲಾಯಿತು. ರಜತ ಸಂಭ್ರಮ ಕಾರ್ಯಕ್ರಮಕ್ಕೆ ವಿವಿಧ ರೀತಿಯಲ್ಲಿ ಸಹಕಾರ ನೀಡಿದ ಕೃಷ್ಣಪ್ಪ ದೇವಾಡಿಗ ಸನಿಲ, ರಮೇಶ್ ಪೂಜಾರಿ ಕೊಲ್ಲಿಮಾರು, ಕೃಷ್ಣ ಎಂಆರ್ ಹೊಸಮಠ, ದೇವಯ್ಯಗೌಡ ಪನ್ಯಾಡಿ, ಸತೀಶ್ ಚಂದ್ರ ಶೆಟ್ಟಿ ಬೀರುಕ್ಕು ಅವರಿಗೆ ನಾರಾಯಣ ಎನ್ ಬಲ್ಯ ಅವರು ಗೌರವಾರ್ಪಣೆ ಮಾಡಿದರು. ರಜತ ಸಂಭ್ರಮೋತ್ಸವದ ಅಂಗವಾಗಿ ನಾರಾಯಣ ಬಲ್ಯ ಅವರು ವಿವಿಧ ಕೊಡುಗೆ ವಿತರಿಸಿದರು. ದೇರಾಜೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಫ್ಯಾನ್, ಪೆರ್ನಾ ಮುಗೇರ ಪನ್ಯಾಡಿ, ರಾಮಚಂದ್ರ ಪೂಜಾರಿ ಗೋವಿಂದ ಕಟ್ಟೆ ಅವರಿಗೆ ತಲಾ 30 ಕೆಜಿ ಅಕ್ಕಿ, ಬಲ್ಯ ಉಮಾಮಹೇಶ್ವರಿ ದೇವಸ್ಥಾನಕ್ಕೆ ಅಡಿಕೆ ತೋಟ ಮಾಡಲು 12,500 ರೂಪಾಯಿ ದೇಣಿಗೆ, ಕಡಬ ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ವಾರ್ಷಿಕ ಕ್ರೀಡಾಕೂಟಕ್ಕೆ 12,500 ರೂಪಾಯಿ ದೇಣಿಗೆ ಹಸ್ತಾಂತರಿಸಿದರು. ಕಾರ್ಯಕ್ರಮದಲ್ಲಿ ರಜತ ಸಂಭ್ರಮದ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಯಿತು. ದಿನೇಶ್ ಮಾಮೇಶ್ವರ ಅವರು ಸ್ಮರಣ ಸಂಚಿಕೆಯ ಬಗ್ಗೆ ವಿಷಯ ಪ್ರಸ್ತಾಪಿಸಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ನಾರಾಯಣ ಬಲ್ಯ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದ ಅತಿಥಿಗಳಾಗಿ ಕಡಬ ಉಪ ತಹಶೀಲ್ದಾರ್ ಗೋಪಾಲ್ ಕೆ, ಹೊಸಮಠ ಶ್ರೀ ಪೂರ್ಣ ಆಯುರ್ವೇದ ಮತ್ತು ಪಂಚಕರ್ಮ ಚಿಕಿತ್ಸಾಲಯದ ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರು, ಕುಟ್ರುಪ್ಪಾಡಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಸುಮನಾ ಹೊಸಮಠ, ಬಲ್ಯ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಅಧ್ಯಕ್ಷ ರಾಮಚರಣ್ ರೈ ಮಾಣಿಗ, ಅಲಂಕಾರು ಶ್ರೀ ದುರ್ಗಾಂಬ ಪದವಿ ಪೂರ್ವ ಕಾಲೇಜಿನ ಆಡಳಿತಾಧಿಕಾರಿ ಶ್ರೀಪತಿ ರಾವ್, ಕುಟ್ರುಪಾಡಿ ಗ್ರಾಮ ಪಂಚಾಯತ್ನ ಪಿಡಿಒ ಆನಂದಗೌಡ, ಪಡ್ನೂರು ಬಲ್ಯ ಶ್ರೀ ರಾಜನ್ ದೇವಸ್ಥಾನದ ಗೌರವಾಧ್ಯಕ್ಷ ಪುರುಷೋತ್ತಮ ಪನ್ಯಾಡಿ, ಎಲ್ಐಸಿ ಪ್ರತಿನಿಧಿಗಳ ಸಂಘ ಕರ್ನಾಟಕ ರಾಜ್ಯ ಅಧ್ಯಕ್ಷ ಎಎಸ್ ಲೋಕೇಶ್ ಬೆಳ್ತಂಗಡಿ, ನೋಟ್ರಿ ನ್ಯಾಯವಾದಿ ಎನ್ ಇಸ್ಮಾಯಿಲ್ ನೆಲ್ಯಾಡಿ ಮತ್ತಿತರ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಶ್ರೀ ಸಬ್ಬಮ್ಮ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಬಳಿಕ ಕೊಲ್ಲಿಮಾರು ದುಗ್ಗಣ್ಣಗೌಡ ವೇದಿಕೆಯಲ್ಲಿ ನಾರಾಯಣ ಬಲ್ಯ ಅವರ ತಾಯಿ ಶಿವಮ್ಮ ಅವರು ಭಜನಾ ಕಾರ್ಯಕ್ರಮದ ದೀಪ ಪ್ರಜ್ವಲಿಸಿದರು. ಶ್ರೀ ಕಪಿಲೇಶ್ವರ ಕಲಾ ಸಮಿತಿ ಸಿಂಗಾರಿ ಮೇಳ ಚಾರ್ವಾಕ ಇವರಿಂದ ಸ್ಯಾಕ್ಸೋಫೋನಿನ ಜೊತೆಗೆ ಕುಣಿತ ಚೆಂಡೆ ವಾದನವು ನಡೆಯಿತು. ಹಾಗೂ ವೇದಿಕೆಯಲ್ಲಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಜೊತೆಗೆ ವಿಶೇಷ ಫೋಟೋ ಕ್ಲಿಪ್ಪಿಂಗ್ ಕೂಡ ನಡೆಯಿತು. ಯೋಗ ಪ್ರದರ್ಶನ ಹಾಗೂ ಶ್ರೀದೇವಿ ಮಹಾತ್ಮೆ ಯಕ್ಷಗಾನವೂ ಕೂಡ ಪ್ರದರ್ಶನಗೊಂಡಿತು. ಎಲ್ಐಸಿ ವೃತ್ತಿ ಬದುಕಿನ ರಜತ ಸಂಭ್ರಮ ಆಚರಿಸಿಕೊಂಡ ಬಂಟ್ವಾಳ ಶಾಖೆಯ ಎಲ್ಐಸಿ ಅಭಿವೃದ್ಧಿ ಅಧಿಕಾರಿ ನಾರಾಯಣ ಎನ್ ಬಲ್ಯ ಹಾಗೂ ಅವರ ಪತ್ನಿ ಬಲ್ಯ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿ ಪುಷ್ಪಾ ಕೆ ಕೊಲ್ಲಿಮಾರು ಅವರನ್ನು ಕೊಲ್ಲಿಮಾರು ಕುಟುಂಬದ ವತಿಯಿಂದ ಸನ್ಮಾನಿಸಲಾಯಿತು. ದಿವಾಕರ್ V4 ನ್ಯೂಸ್ ಕಡಬ.